ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೇ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಹೆಸರನ್ನ ನೋಂದಾಯಿಸ್ಕೊಂಡಿದ್ದೀರಾ. ಇನ್ನೂ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ದೀರಾ ಖಂಡಿತವಾಗ್ಲೂ ಭಾಗವಹಿಸ್ಬೋದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಕೂಡ ನಾನು ಕ್ಯಾಲೆಂಡ್ರಲ್ಲಿ ನೋಡುವಾಗ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಏನಾದರೂ ವಿಶೇಷತೆಗಳಿದ್ರೆ ಇದ್ರ ಬಗ್ಗೆನೇ ಪ್ರಶ್ನೆಯನ್ನು ಕೇಳೋಣ ಅನ್ನೋಂಥದ್ದು ನನ್ನ ಉದ್ದೇಶ. ಸೊ ವೈಷ್ಣವ ನರಸಿಂಹ ಜಯಂತಿ ಅನ್ನೋದನ್ನ ನಾನು ನೋಡಿದೆ ಇವತ್ತು. ಸೊ ಏನಿದ್ರ ವಿಶೇಷ, ಇದನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪಾಪ ನಿಮಗಾಗಿ ಒಂದೊಂದು ಹೊತ್ಕೊಂಡು ಬರ್ತಾಳೆ. ಜಯಂತಿ ಅಂತೆ ಅದು ಇದು ಅಂದ್ಕೊಂಡು ಆ ದಿನದ ವಿಶೇಷ ಅಂತ ಪ್ರತಿನಿತ್ಯ ನಿಮ್ಮ ಮುಂದೆ ಬರ್ತಿರ್ತಾಳೆ. ಆದರೆ ಪ್ರಮುಖವಾಗಿ ಯಾರು ಕರೆಕ್ಟಾಗಿ ಒರಿಜಿನಲ್ಲಾಗಿ ನೋಡ್ತಾ ಇರ್ತೀರೋ, ಬಹುಶಃ ಬೇರೆ ಯಾವುದ್ಯಾವುದಕ್ಕೋ ನಾವು ಏನೇ ಮಾಡ್ತಿರ್ತಿಲ್ಲ, ಪ್ರತಿನಿತ್ಯ ಒಂದೊಂದನ್ನು ನಾವು ಮಾಡ್ತಾ ಬರ್ತಿರ್ತೀವಿ ಅಂತಂದರೆ, ಬಹುಶಃ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಟ್ಯೂಬ್ ಲೈಟ್ ಇದೆಯಲ್ಲ, ಅದು ಜುಗ್ 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 ಈಗ ಬರ್ತಾನೇ ಇದೆ. ಏನು ಮಾಡಿದ್ರು ಅದು ಒತ್ಕೊಳ್ತಿಲ್ಲ, ಅಷ್ಟಿಲ್ಲಿ ನಿಲ್ತಾ ಇಲ್ಲ ಅದು. ಆವಾಗ ಏನು ಮಾಡಬೇಕು, ನೀವು ಮನೆ ಇರ್ತಕ್ಕಂಥ ಫ್ಯಾನ್ ಸ್ವಿಚ್ ಆಫ್ ಮಾಡಬೇಕು. ಇನ್ನು ನೀವು ಫ್ರಿಡ್ಜ್ದು ಒಂದು ಸಲ ಆಫ್ ಮಾಡಬೇಕು. ಮಿಕ್ಸಿದು ಆಕಸ್ಮಿಕ ಆಗ್ತದೆ, ಅದನ್ನು ಸ್ವಿಚ್ ಆಫ್ ಮಾಡಬೇಕು. ಈ ರೀತಿ ಎಲ್ಲವೂ ಕೂಡ ಆಫ್ ಮಾಡಿದಾಗ ತಕ್ಷಣ ಅದು ಹೊತ್ಕೊಳ್ಳುತ್ತೆ. ಅಂದರೆ ನೀವು ಅದು ಇದು ಮತ್ತೊಂದು ನೋಡದೆ ಒಂದನ್ನೇ ನಾವು ಅನುಸರಿಸಿ ಹೋಗ್ತೀನಿ ಅಂತಂದರೆ ಜೀವಿತ ಕಾಲದಲ್ಲಿ ಅಲ್ಲಿ ಸ್ವಲ್ಪ ಹಳ್ಳ ಮಾಡೋದು, ಅಲ್ಲಿ ಸ್ವಲ್ಪ ಹಳ್ಳ ಮಾಡೋದು, ಅಲ್ಲಿ ಸ್ವಲ್ಪ ಹಳ್ಳ ಮಾಡೋದು, ಹೇಗೆ ನೀರು ಬರುತ್ತೆ. ಅಷ್ಟು ಹಳ್ಳಗಳು ಸೇರಿ ಒಂದೇ ಕಡೆ ನೀವು ಅಗದಾಗ ನೀರು ಬರುತ್ತೆ. ಇದು ಬಾವಿಗೆ ಸಂಬಂಧಪಟ್ಟ ಹಾಗೆ ನಾವು ಅಷ್ಟೇ ಒಂದನ್ನೇ ಕುರಿತು ನೋಡ್ತಿರೋರಿಗೆ ಬಹಳ ಪ್ರಮುಖವಾಗಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಸೋತಿದ್ದೇನೆ, ಗೆಲುವನ್ನು ಕಂಡುಕೊಳ್ಬೇಕು, ನನ್ನ ಬದುಕನ್ನು ಸುಂದರ ಮಾಡಿಕೊಳ್ಬೇಕು ಅಂತಕ್ಕಂಥವರಿಗೆ ಇವತ್ತು ಶ್ರೀ ವೈಷ್ಣವ ನೃಸಿಂಹ ಜಯಂತಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಕೂರ್ಮೋ ಮಂದರ ಉದ್ಧತ್ಯಾಂ ರಕ್ಷಿತಾಂ ಸರ್ವದೇವತಾ ಅಂತ ಹೇಳುತ್ತೆ. ಅಂತಹ ಕೂರ್ಮ ಜಯಂತಿಯೂ ಇರತಕ್ಕಂತಹ ಈ ದಿನದಲ್ಲಿ ಶಾಶ್ವತವಾಗಿ ನಿಮಗೆ ಏನು ಬೇಕು, ಟೆಂಪರವರಿ ಅಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಿತ್ತು ಅಂತಂದರೆ, ನೀವೇನಾದರೂ ಕೇಳಿಕೊಳ್ತೀನಿ ಅಂತಂದರೆ ಆರೋಗ್ಯ ಭಾಗ್ಯದ ಸಿದ್ಧಿರಸ್ತು, ಆಯುಷ್ಯ ಭಾಗ್ಯದ ಸಿದ್ಧಿರಸ್ತು, ಐಶ್ವರ್ಯ ಭಾಗ್ಯದ ಸಿದ್ಧಿರಸ್ತು ಅಂತಹ ಮೂರನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಏಕಮಾತ್ರವಾಗಿರ್ತಕ್ಕಂತಹದ್ದು ಕೂಡ ಸ್ವಾತಿ ನಕ್ಷತ್ರ ಬೆಳಗ್ಗೆ ಪ್ರಾತಃ ಕಾಲಕ್ಕೆ ಇದ್ದಾಗ ಅದು ಪೂರ್ಣವಾಗಿತ್ತು ಅಂತಲೇ ಅರ್ಥ. ನಿನ್ನೆ ಕೂಡ ಇತ್ತು, ಇವತ್ತು ಕೂಡ ಅಂತಹ ಸ್ವಾತಿ ನಕ್ಷತ್ರವಿದೆ. ಇಂತಹ ದಿನಗಳಲ್ಲಿ ನಾವೇನಾದರೂ ಒಂದು ಪ್ರಯತ್ನಪೂರ್ವಕವಾಗಿ ಮಾಡತಕ್ಕಂತಹದ್ದು ಇದೆಯಲ್ಲ, ಅಂದರೆ ಪ್ರತಿನಿತ್ಯ ನಮಗೆ ಎಕ್ಸಾಮ್ ಇರಲ್ವಲ್ಲ, ವರ್ಷ ಪೂರ್ತಿ ಓದೋನಿಗೆ ಒಂದು 5-6 ದಿವಸ ಅಥವಾ ಒಂದು 10 ಡೇಸ್ ಎಕ್ಸಾಮ್ ಇರುತ್ತೆ. ಅಂತಹದ್ದು ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಈ ಎಕ್ಸಾಮ್ ನಮಗೆ ಇದು ನಾವು ಬರೀತಕ್ಕಂತಹದ್ದು ಏನಂತಂದರೆ ಬಹಳ ಪ್ರಮುಖವಾಗಿ ಇವತ್ತು ನೀವು ಬೆಲ್ಲ, ಜೇನುತುಪ್ಪ, ತೊಗರಿಯನ್ನು ಈ ಮೂರು ನಿಮ್ಮ ಶಕ್ತಿಯಾನುಸಾರ ನಾರಸಿಂಹನಿಗೆ ಕೊಟ್ಟೇ ಬನ್ನಿ. ಎಲ್ಲಿದ್ದರೂ ಸರಿಯೇ ಅಂತಹ ನಾರಸಿಂಹ ಕ್ಷೇತ್ರಕ್ಕೆ ಕೊಟ್ಟು ಬರ್ತಕ್ಕಂತಹದ್ದು. ಮತ್ತು ಅದರಿಂದ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳಲೇಬೇಡಿ. ಸತ್ಯಜ್ಞಾನ ಸುಖ ಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯೆ ಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರಜ್ವಲಂ ತ್ರಾಕ್ಷಂ ಸಾಭಯಕರಾನ್ ಬಿಭ್ರಾಣಮರ್ಕಚ್ಚವೀಂ ತಂ ಭೂಮಿಪಣೀಂದ್ರಮಿಂದು ಧವಳಂ ಲಕ್ಷ್ಮೀ ನೃಸಿಂಹಂ ಭಜೆ. ಶ್ರೀರಮಾಕುಚಾಗ್ರಭಾಸಿ ಕುಂಕುಮಾಂಕಿತೋ ರಸಂ ಪಾವನಾಂಗ್ರಿ ಸಾರಸಂ ಸದಾ ದಯಾಸುಧಾರಸಂ ಕುಂದಶುಭ್ರ ಶಾರದಾರವಿಂದ ಚಂದ್ರ ಸುಂದರಂ ಸಿಂಹಶೈಲ ಮಂದಿರಂ ನೃಸಿಂಹದೇವಮಾಶ್ರಯೇ ಸಿಂಹಶೈಲ ಮಂದಿರಂ ನೃಸಿಂಹದೇವಮಾಶ್ರಯೇ. ಇದು ನೃಸಿಂಹಸ್ವಾಮಿಯ ಅಷ್ಟಕ. ಇವತ್ತಿನಿ ಓದ್ತೀನಿ ಅಥವಾ ಕೇಳ್ತೀನಿ, ನಾರಸಿಂಹಸ್ವಾಮಿಯ ದೇವಸ್ಥಾನದ ಅಭಿಷೇಕವನ್ನು ನೋಡುತ್ತೇನೆ, ಅಲ್ಲದ ಅಷ್ಟು ಜನಕ್ಕೆ ಪ್ರಸಾದವನ್ನು ಹಂಚುತ್ತೇನೆ ಅಥವಾ ಊಟ ಮಾಡಿದ ಎಲೆಯನ್ನು ತೆಗಿತೇನೆ. ಏನಾದರೂ ಒಂದು ನಾರಸಿಂಹನಿಗೆ ಖುಷಿ ಪಡ್ತಕ್ಕಂತಹ, ತೃಪ್ತಿ ಆಗ್ತಕ್ಕಂತಹ ಒಂದು ಸೇವೆಯನ್ನು ನೀನು ಮಾಡಿ ಬರ್ತೀನಿ ಅಂತಂದರೆ ನಿನ್ನ ಕುಟುಂಬದ ಅಷ್ಟು ಸದಸ್ಯನ ತೃಪ್ತಿ ಮಾತ್ರವಲ್ಲ, ಸಂತೃಪ್ತಿಯಿಂದಲೂ ಕೂಡ ಅವ ನಿಮ್ಮನ್ನು ಇಡಬಲ್ಲ. ಅದಕ್ಕಾಗಿ ನಾರಸಿಂಹನ ಕುರಿತು ಇವತ್ತು ಆರಾಧನೆ ಮಾಡಿಕೊಳ್ಳಿ. ಯಾವುದಕ್ಕಾಗಿ ಶಾಶ್ವತವಾಗಿರ್ತಕ್ಕಂಥ ನೀವೇನು ಕೇಳ್ಕೊಳ್ತೀರೋ ಇಂತಹ ಶ್ರೀ ವಿಶೇಷವಾಗಿ ದಿನಶುದ್ಧಿ ಬೇರೆ ಇದೆ ಇವತ್ತು, ಬಹಳಷ್ಟು ಚೆನ್ನಾಗಿರ್ತಕ್ಕಂತಹದ್ದು. ನಾರಸಿಂಹನಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಏನು ಇದೆ ಅಂತಂದರೆ ಬಹುಶಃ ಲಕ್ಷ್ಮೀ ನಾರಸಿಂಹ ತೊಡೆಯ ಮೇಲೆ ಕೂರಿಸ್ಕೊಳ್ತಾನೆ ಮಹಾಲಕ್ಷ್ಮಿಯನ್ನು, ಆವಾಗ ಶಾಂತನಾಗ್ತಾನೆ. ರೌದ್ರದಲ್ಲಿ ಇದ್ದ ಸಿಂಹ ಶಾಂತ ಸಿಂಹವಾಗ್ತಕ್ಕಂಥದ್ದು ಅದೀಗ. ಅಂತಹದ್ರಲ್ಲಿ
ಅಂತಹ ನಾರಸಿಂಹನ ದೇಗುಲಕ್ಕೆ ಒಮ್ಮೆ ಹೋಗಿ ಬರ್ತೀರಿ, ನಿಮಗೆ ನಿಮ್ಮ ಒಂದು ಬದುಕಿಗೆ ಬೇಕಾಗಿರ್ತಕ್ಕಂಥ ಅಷ್ಟು ಭಾವನೆಗಳನ್ನು ದೂರ ಮಾಡಿಕೊಳ್ತಾ ಬದುಕಿಗೆ ಬೇಕಾಗಿರ್ತಕ್ಕಂಥ ಅಷ್ಟೈಶ್ವರ್ಯ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕಾದ್ರೆ ಲಕ್ಷ್ಮೀ ನಾರಸಿಂಹನ ಸನ್ನಿಧಿಗೆ ಒಮ್ಮೆ ಹೋಗಿ ಬನ್ನಿ, ಆಗ್ತಕ್ಕಂತಹ ಬದಲಾವಣೆಯನ್ನು ನೀವೇ ಕಾಣ್ತೀರಿ. ಖಂಡಿತ ಗುರುಗಳ, ಇವತ್ತು ನಾವು ನರಸಿಂಹನ ಯಾವ ರೀತಿ ಒಲಿಸ್ಕೊಳ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ಇಂಥದ್ದೇ ಅಂತಲ್ಲ, ಜೊತೆಗೆ ಎಕ್ಸ್ಪೆಕ್ಟೇಷನ್ ಅನ್ನೋಂಥದ್ದನ್ನ ಇಟ್ಕೊಳ್ಬೇಡಿ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಎ ಲಾಟ್ ಅನ್ನೋ ಒಂದು ಮಾತೇ ಇದೆ ಅಂತ ಹೇಳ್ಬೋದು. ಉತ್ತಮವಾಗಿರುವಂಥ ಮಾಹಿತಿನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೈಷ್ಣವ ನರಸಿಂಹ ಜಯಂತಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.